ಸಾಗರ್ನ ಎಷ್ಟೇ ಬೇಡ್ಕೊಂಡ್ರು ಅವನು ಅವನ ಮನಸ್ಸನ್ನ ಬದಲಾಯಿಸದೇ ಇದ್ದಾಗ ಸೌಮ್ಯ, ಓಕೆ ಸಾಗರ್, ನಿನಗೇನು ಡಿವೋರ್ಸ್ ಬೇಕು ಅಷ್ಟೇ ಅಲ್ವಾ, ಕೊಡ್ತೀನಿ. ಈಗ ನನಗೆ ಮಾಡ್ತೀಯಲ್ಲ ಮೋಸ, ಇದೇ ಥರ ಈಗ ನಿನ್ನನ್ನು ನಂಬಿಕೊಂಡು ಬಂದಿದ್ದಾಳಲ್ಲ ಇವಳಿಗೂ ಕೂಡ ಮೋಸ ಮಾಡಬೇಡ. ನಾನು ನಿನಗೆ ಇನ್ಯಾವತ್ತೂ ಸಿಗಲ್ಲ, ನನ್ನನ್ನು ಹುಡುಕೋ ಪ್ರಯತ್ನ ಕೂಡ ಮಾಡಬೇಡ, ಗುಡ್ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ರಾತ್ರಿಯಲ್ಲಿ ಸೌಮ್ಯಳಿಗೆ ಎಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಾಗಲ್ಲ. ನಡು ರಸ್ತೆಯಲ್ಲಿ ಕಣ್ಣೀರು ಹಾಕ್ತಾ ಒಂಟಿಯಾಗಿ ಕೂತಿರ್ತಾಳೆ. ಹೀಗೆ ಅಳ್ತಾ ಅಳ್ತಾ ಸಾವಿರಾರು ಯೋಚನೆಗಳಿಂದ ಅವಳ ತಲೆ ಸಿಡಿದು ಹೋಗೋ ಹಾಗೆ ಆಗ್ತಾ ಇರುತ್ತೆ. ಹೀಗೆ ಅಳೋದ್ರಿಂದ ಅವಳಿಗೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾಳೆ. ಅದೇ ಸಮಯಕ್ಕೆ ಲಕ್ಸುರಿ ಕಾರ್ನಲ್ಲಿ ಬಂದ ಒಬ್ಬ ವ್ಯಕ್ತಿ ಅವಳು ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನ ಕಂಡು ಕಾರ್ನಲ್ಲಿ ಕರೆದುಕೊಂಡು ಹೋಗ್ತಾನೆ. ಸೌಮ್ಯಾಳಿಗೆ ಎಷ್ಟೇ ಸಮಯ ಆದರೂ ಪ್ರಜ್ಞೆ ಬರಲ್ಲ. ಆಗ ಆ ವ್ಯಕ್ತಿ ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಸೌಮ್ಯಾಳನ್ನು ಚೆಕಪ್ ಮಾಡಿದ ಡಾಕ್ಟರ್ ಹೊರಗೆ ಬಂದು, ಕಂಗ್ರ್ಯಾಚುಲೇಷನ್ಸ್, ನೀವು ತಂದೆ ಆಗ್ತಿದ್ದೀರಾ ಅಂತಾರೆ. ಆ ವ್ಯಕ್ತಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ತಿಳಿದೆ ನಸುನಕ್ಕು ಸುಮ್ಮನಾಗಿ ಬಿಡ್ತಾನೆ. ಆ ವ್ಯಕ್ತಿ ಸೌಮ್ಯ ಇದ್ದ ವಾರ್ಡ್ಗೆ ಬರ್ತಾನೆ. ಆತನನ್ನು ತಲೆ ಎತ್ತಿ ನೋಡಿದ ಸೌಮ್ಯ ನೋಡ್ತಾನೆ ಇರ್ತಾಳೆ. ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಆಗಿರ್ತಾನೆ. ಯಾವುದೇ ಸಿನಿಮಾ ಹೀರೋಗೂ ಕಮ್ಮಿ ಇಲ್ಲ ಅನ್ನೋ ಥರ ಸ್ಪರದ್ರೂಪಿಯಾಗಿರ್ತಾನೆ ಅವನು. ಅವನೇ ಶಶಿಧರ್ ಪಾಟೀಲ್. ಶಶಿಧರ್ ಪಾಟೀಲ್ ಮಂಗಳೂರಿನಲ್ಲಿ ವಾಸ ಇರ್ತಾನೆ. ಇವನಿಗೆ ತಂದೆ ತಾಯಿ ಯಾರೂ ಇರಲ್ಲ. ಕೆಲವು ವರ್ಷಗಳ ಹಿಂದೆ ಆಕ್ಸಿಡೆಂಟ್ನಲ್ಲಿ ಅವರ ತಂದೆ ತಾಯಿ ಡೆತ್ ಆಗಿರ್ತಾರೆ. ಇವನು ಹುಟ್ಟಿನಿಂದಲೇ ಅಗರ್ಭ ಶ್ರೀಮಂತನಾಗಿರ್ತಾನೆ. ದುಡ್ಡಿದ್ರೂ ಮನಸ್ಸಿಗೆ ನೆಮ್ಮದಿ ಅನ್ನೋದಿರಲ್ಲ. ಪ್ರೀತಿ ತೋರಿಸೋಕೆ ತಂದೆ ತಾಯಿ ಯಾರೂ ಇರಲ್ಲ. ಇವನಿಗೆ ಹತ್ತಿರದವರು ಅಂತ ಯಾರೂ ಇಲ್ಲ. ತಂದೆ ತಾಯಿನ ಕಳ್ಕೊಂಡ ಇವನು ಒಂಟಿತನದ ಲೈಫ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾನೆ. ಸೌಮ್ಯ ಇವನ ಲೈಫಲ್ಲಿ ಬಂದು ತಪ್ಪು ಮಾಡಿದ್ಲಾ? ಆಗ ಸಾಗರ್, ನೋಡಿ ಮ್ಯಾಮ್, ನಿಮ್ಮನ್ನು ನೋಡ್ತಾ ಇದ್ದರೆ ತುಂಬಾ ದುಃಖದಲ್ಲಿದ್ದೀರಾ ಅಂತ ಅನಿಸುತ್ತೆ. ನೀವು ಏನೂ ಅಂದ್ಕೊಳ್ತಿದ್ರೆ ಆರಾಮಾಗೋ ತನಕ ನಮ್ಮನೆಗೆ ಬರಬಹುದು ಅಂತಾನೆ. ಅದಕ್ಕೆ ಸೌಮ್ಯ, ತುಂಬಾ ಥ್ಯಾಂಕ್ಸ್, ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತಾಳೆ. ನನಗೆ ಈ ದಿನ ತುಂಬಾ ಖುಷಿ ಆಗ್ತಿದೆ. ಆದರೆ ಆ ಖುಷಿನ ಯಾರ ಹತ್ರ ಹೇಳ್ಕೋಬೇಕು, ಅವರೇ ನನ್ನ ಜೊತೆಗಿಲ್ಲ. ಅದೇ ನನ್ನ ದುರಾದೃಷ್ಟ ಅಂತ ತಲೆ ಬಗ್ಗಿಸ್ಕೋತಾಳೆ. ನೋಡಿ, ನೀವು ಈ ಸಮಯದಲ್ಲಿ ಯಾರಿಗೋಸ್ಕರ ಅಲ್ಲದೆ ಇದ್ದರೂ ನಿಮ್ಮ ಹೊಟ್ಟೆಯಲ್ಲಿರೋ ಮಗುಗೋಸ್ಕರನಾದರೂ ಖುಷಿಯಾಗಿರಬೇಕು ಅಂತಾನೆ ಶಶಿ. ಶಶಿಯ ಮಾತುಗಳು ಸೌಮ್ಯಗೆ ತುಂಬಾ ಸಮಾಧಾನ ತಂದುಕೊಡುತ್ತೆ. ಶಶಿ ಸೌಮ್ಯಳನ್ನು ಮನೆಗೆ ಕರ್ಕೊಂಡು ಹೋಗ್ತಾನೆ. ಮುಂದೇನಾಗುತ್ತೆ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ತುಂಬ ಧನ್ಯವಾದಗಳು.